ಬಾಯ್ಸ್ ಗರ್ಲ್ಸ್ ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸು ನಾವು ನೀವೆಲ್ಲ ಡಿಸ್ಕಷನ್ ಮಾಡಿದ್ದು ಯಾವುದು? ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಎಸ್, ಈಗ ಲಾಸ್ಟ್ ಕ್ಲಾಸ್ನ ಏನು ಮಾಡಿದೆ ಅದೊಂದ್ಸಲ ರಿವೈಸ್ ಮಾಡೋಣ. ಈಗ ಏನು ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿದ್ರು ಒಂದೇ, ಈಸ್ ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳಿದ್ರು ಒಂದೇ. ಹ್ಯಾಲೋ ಆಲ್ಕೇನ್ಸ್ ಈಸ್ ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್. ಓಕೆನಾ? ಡಿನೋಟೆಡ್ ಬೈ ದಿ ಫಾರ್ಮುಲಾ ಏನು? ಆರ್ ಎಕ್ಸ್. ನಾನು ವರ್ಡಿಂಗ್ಸ್ ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳ್ತೀನಿ, ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀನಿ. ಡಿನೋಟೆಡ್ ಬೈ ದಿ ಫಾರ್ಮುಲಾ ಏನು? ಆರ್ ಎಕ್ಸ್. ಆರ್ ಅಂತಂದ್ರೆ ಏನಂತ ಹೇಳ್ತೀರಾ? ಆರ್ ಅಂದ್ರೆ ಆಲ್ಕೈಲ್, ಎಕ್ಸ್ ಅಂತಂದ್ರೆ ಏನು? ಹ್ಯಾಲೈಡ್. ಓಕೆ ನೋಡಿ, ಆರ್ ಅಂದ್ರೆ ಆಲ್ಕೈಲ್, ಎಕ್ಸ್ ಅಂದ್ರೆ ಹ್ಯಾಲೈಡ್, ಆರ್ ಎಕ್ಸ್. ಎಸ್, ಈಗ ಲಾಸ್ಟ್ ಕ್ಲಾಸ್ ಕಂಟಿನ್ಯೂಯೇಷನ್. ಲಾಸ್ಟ್ ಕ್ಲಾಸ್ ಕಂಟಿನ್ಯೂಯೇಷನ್ ನೋಡಿ, ಆರ್ ಎಕ್ಸ್ ಹ್ಯಾಲೋ ಆಲ್ಕೇನ್ ಇಸ್ ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್. ಬಟ್ ತುಂಬಾ ಕಾಮನ್ ಆಗಿ ಯೂಸ್ ಮಾಡೋ ವರ್ಡ್ ಯಾವುದು? ಆಲ್ಕೈಲ್ ಹ್ಯಾಲೈಡ್. ತುಂಬಾ ಕಾಮನ್ ಆಗಿ ಯೂಸ್ ಮಾಡೋ ವರ್ಡ್. ಓಕೆನಾ? ಎಸ್ ನೋಡಿ, ಈಗ ನಾನು ಹೇಳೋ ಟಾಪಿಕ್ ಸಮಥಿಂಗ್ ಸ್ಪೆಷಲ್ ಇಂಪಾರ್ಟೆಂಟ್. ಏನು? ಮಾರ್ಕೋನಿಕಾಫ್ಸ್ ರೂಲ್. ಮಾರ್ಕೋನಿಕಾಫ್ಸ್ ರೂಲ್ ಫಸ್ಟ್ ಪ್ಯೂನಲ್ಲಿ ಮಾರ್ಕೋನಿಕಾಫ್ಸ್ ರೂಲು ಅಥವಾ ಒಂದು ಡೆಫಿನೇಷನ್ನು, ಒಂದು ಎಕ್ಸಾಂಪಲು ತುಂಬ ಹೈಲೈಟ್ ಆಗಿತ್ತು. ಈಗ ತುಂಬ ಜನಕ್ಕೆ ನಿಮಗೇನೆ ಮಾರ್ಕೋನಿಕಾಫ್ಸ್ ರೂಲ್ ಕೇಳಿದ ತಕ್ಷಣ ಹೇಳಕ್ಕೆ ಕನ್ಫ್ಯೂಸ್ ಆಗುತ್ತೆ. ಏನು ಮಾರ್ಕೋನಿಕಾಫ್ಸ್ ರೂಲು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ಈಗ ನಾನು ಒಂದು ಆಲ್ಕೀನ್ ಬರ್ಕೊಳ್ತೀನಿ, ಬೋರ್ಡ್ ನೋಡ್ತಾ ಇರಬೇಕು. ನಾವು ಒಂದು ಆಲ್ಕೀನ್ ಬರ್ಕೊಂಡೆ. ಆಲ್ಕೀನ್ ಏನು? ಆಲ್ಕೀನು ಕಾರ್ಬನ್ ಕಾರ್ಬನ್ ಕಾರ್ಬನ್. ಈ ಡಬಲ್ ಬಾಂಡ್ ಇರಬೇಕು, ಬರ್ಕೊಂಡೆ. ಕಾರ್ಬನ್ ವೇಲೆನ್ಸಿ 4. ನೋಡಿ H3, 1 2 3 ಇದೆ, H ಬರ್ಕೊಂಡೆ, H2 ಬರ್ಕೊಂಡೆ. ಇದೇನು ಅಂತ ಕೇಳಿದ್ರೆ ಜನರಲ್ ಆಗಿ ಏನಂತ ಹೇಳ್ತೀರಾ? ಆಲ್ಕೀನ್ ಅಂತ ಹೇಳ್ತೀರಾ. ಆಲ್ಕೀನ್ ನೋಡಿ, ಆಲ್ಕೀನ್ ಟ್ರೀಟೆಡ್ ವಿತ್ HCl, ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲೇನು ಬರಬೇಕು ಅಂತ ಆನ್ಸರು? ಇಲ್ಲೇನು ಬರುತ್ತೆ ಆನ್ಸರ್ ಅಂತಂದ್ರೆ ಹ್ಯಾಲೋ ಆಲ್ಕೇನ್ ಬರುತ್ತೆ ಆನ್ಸರ್. ನೋಡಿ, ಹ್ಯಾಲೋ ಆಲ್ಕೇನ್ ಆನ್ಸರ್ ಬರುತ್ತೆ. ಅದನ್ನ ವರ್ಡಿಂಗ್ಸ್ ಯಾವ ಥರ ಹೇಳ್ತೀರಾ? ಆಲ್ಕೀನ್ ಟ್ರೀಟೆಡ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಹ್ಯಾಲೋ ಆಲ್ಕೀನ್ ಇಸ್ ಫಾರ್ಮ್. ಹೆಂಗ್ ಬರುತ್ತೆ ಆನ್ಸರು? ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಆಗುತ್ತೆ. ಏನು ಮಾರ್ಕೋನಿಕಾಫ್ಸ್ ರೂಲು? ಕನ್ನಡ ನೋಡಿ, ಕಾರ್ಬನ್ ಕಾರ್ಬನ್ ಕಾರ್ಬನ್. ಬಟ್ ದೀಸ್ ಟೂ ಕಾರ್ಬನ್ ಆಟಮ್ಸ್ ಆರ್ ಆಲ್ಕೇನ್ ಕಾರ್ಬನ್ ಆಟಮ್ ಅನ್ನು ಸ್ಟಾರ್ ಮಾರ್ಕ್ ಆಗ್ತಾ ಇದ್ದೀನಿ. ರೀಸನ್ ದ ಡಬಲ್ ಬಾಂಡ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದೀಸ್ ಟೂ ಕಾರ್ಬನ್ ಆಟಮ್. ಇಲ್ಲಿ ಡಬಲ್ ಬಾಂಡ್ ಇರೋದು, ಅದಕ್ಕೆ ಇವೆರಡು ಕಾರ್ಬನ್ ಆಟಮ್ ಏನಂತ ಹೇಳ್ತೀರಾ? ಆಲ್ಕೇನ್ ಕಾರ್ಬನ್ ಆಟಮ್. ಈ ಆಲ್ಕೀನ್ ಕಾರ್ಬನ್ಗೆ ಎಷ್ಟಿದೆ? ಈ ಆಲ್ಕೀನ್ ಕಾರ್ಬನ್ಗೆ 1 ಹೈಡ್ರೋಜನ್ ಆಟಮ್ ಇದೆ. ಫಾರ್ ದಿಸ್ ಆಲ್ಕೀನ್ ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಇದೆ. ಅಲ್ಲಿಗೆ ಯಾವ ವರ್ಡಿಂಗ್ಸ್ ಯೂಸ್ ಮಾಡ್ಬೋದು? ದಿಸ್ ಈಸ್ ದಿ ಆಲ್ಕೀನ್ ಕಾರ್ಬನ್ ಆಟಮ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ನಾ ಏನು ಓನಾಗಿ ಹೇಳ್ತಾ ಇಲ್ಲಿ ನೋಡ್ಕೊಂಡು ನಾನು ಹೇಳ್ತಿರೋದು ಕಾರ್ಬನ್ ಕಾರ್ಬನ್ ಕಾರ್ಬನ್. ಅದರಲ್ಲಿ ದೀಸ್ ಟೂ ಕಾರ್ಬನ್ ಆಟಮ್ಸ್ ಆರ್ ಆಲ್ಕೇನ್ ಕಾರ್ಬನ್ ಆಟಮ್ ಬಿಕಾಸ್ ದ ಡಬಲ್ ಬಾಂಡ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದೀಸ್ ಟೂ ಕಾರ್ಬನ್ ಆಟಮ್. ಸೊ ಇವೆರಡು ಕಾರ್ಬನ್ ಆಟಮ್ ಏನಂತ ಹೇಳ್ತೀರಾ? ಆಲ್ಕೀನ್ ಕಾರ್ಬನ್ ಅಂತ ಹೇಳ್ತೀರಾ. ಈ ಆಲ್ಕೀನ್ ಕಾರ್ಬನ್ಗೆ 1 ಹೈಡ್ರೋಜನ್ ಇದೆ, ಈ ಆಲ್ಕೀನ್ ಕಾರ್ಬನ್ಗೆ 2 ಹೈಡ್ರೋಜನ್ ಇದೆ. ಸೊ ಅಲ್ಲಿಗೆ ಏನಂತ ಹೇಳ್ಬೋದು? ದಿಸ್ ಈಸ್ ದಿ ಆಲ್ಕೀನ್ ಕಾರ್ಬನ್ ಆಟಮ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಅಲ್ಲಿಗೆ ನಾ ಆಲ್ಕೀನ್ ಕಾರ್ಬನ್ ತುಂಬಾ ಹೈಲೈಟ್ ಮಾಡ್ತಾ ಇದ್ದೀನಿ. ಇನ್ನು HCl ನಿಮಗೆ ಗೊತ್ತು, H ಪ್ಲಸ್ Cl ಏನು ಮೈನಸ್. Markovnikov's rule states that the positive part attached to the alkene carbon contains more number of hydrogen atom. ರಿಪೀಟ್ ಮಾಡ್ತೀನಿ ನೋಡಿ, ಇದು ಪಾಸಿಟಿವ್ ಪಾರ್ಟ್. ದ ಪಾಸಿಟಿವ್ ಪಾರ್ಟ್ ಅಟ್ಯಾಚ್ ಟು ದಿ ಆಲ್ಕೀನ್ ಕಾರ್ಬನ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಸೊ ಇದಕ್ಕೆ H3 ಇದೆಯಲ್ಲ, ಬಟ್ ದಿಸ್ ಕಾರ್ಬನ್ ಆಟಮ್ ಇಸ್ ನಾಟ್ ಆಲ್ಕೀನ್ ಕಾರ್ಬನ್. ದಿಸ್ ಇಸ್ ದಿ ಆಲ್ಕೀನ್ ಕಾರ್ಬನ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್, ದ ಮಾರ್ಕೋನಿಕಾಫ್ಸ್ ರೂಲ್ ಸ್ಟೇಟ್ಸ್ ದಟ್ ದ ಪಾಸಿಟಿವ್ ಪಾರ್ಟ್ ಅಟ್ಯಾಚ್ ಟು ದಿ ಆಲ್ಕೀನ್ ಕಾರ್ಬನ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಹಾಗೆ ಆಲ್ಟರ್ನೇಟ್ ಆನ್ಸರ್ ಏನು? ದ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಟು ದಿ ಆಲ್ಕೇನ್ ಕಾರ್ಬನ್ ಕಂಟೈನ್ಸ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್. ಹಾಗೆ ಇದನ್ನೆಲ್ಲ ಇದು ನೋಡ್ಕೊಂಡು ಆನ್ಸರ್ ಬರೀಬೋದಾ? ಅಲ್ಲಿ ಪ್ರಾಡಕ್ಟ್ ಬರೀಬೇಕು, ಇದು ನೋಡ್ಕೊಂಡು ಬರೀ ನೋಡೋಣ. ಏನಿದೆ ಹೇಳಿ? CH3 ಬೋರ್ಡ್ ನೋಡಿ ಬರೀತಿರೋದು CH3, CH ನೋಡಿ, CH ಆ CH ಏನು ಬರ್ತಾ ಇದೆ? CH ಏನು ಬರ್ತಾ ಇದೆ? Cl ಬರ್ತಾ ಇದೆ, ಆ Cl ಬರ್ತಾ ಇದೆ. ಆ ನೆಕ್ಸ್ಟ್ CH2 ಮತ್ತೆ ಇಲ್ಲೊಂದು H ಬಂತಲ್ಲ, ಏನಾಯ್ತು? CH3 ನೋಡಿ, ಇಷ್ಟೇ ಆನ್ಸರ್. ಹಿಂಗೆ ಹ್ಯಾಲೋ ಆಲ್ಕೇನು. ಕ್ಲೋರಿನ್ ಜನರಲ್ ಆಗಿ ಏನಂತ ಹೇಳ್ತೀರಾ? ಹ್ಯಾಲೋಜನ್ ಅಂತ ಹೇಳ್ತೀರಾ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಏನಂತ ಹೇಳ್ತೀರಾ? ಹ್ಯಾಲೋ ಆಲ್ಕೇನ್ ಅಂತ ಹೇಳ್ತೀರಾ. ಅದರಲ್ಲಿ ನೀವು ಪರ್ಟಿಕ್ಯುಲರ್ UPSC ನೇಮ್ ಹೇಳ್ಬೇಕಾ? 1 2 3 2 ಕ್ಲೋರೋ ಪ್ರೋಪೇನ್ ಅಂತ ಹೇಳ್ಬೋದು. ಅಥವಾ ಐಸೋ ನೋಡ್ಕೊಳ್ಳಿ, ಒಂದು ಬ್ರಾಂಚ್ ಇದೆ, ಐಸೋ ಪ್ರೊಪೈಲ್ ಕ್ಲೋರೈಡ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹಾಗೆ ಮಾರ್ಕೋನಿಕಾಫ್ಸ್ ರೂಲ್ ಏನಂತ ಹೇಳ್ತೀರಾ? ಇದು ನೋಡ್ಕೊಂಡು ಆನ್ಸರ್ ಮಾಡಿ, ಓನಾಗಿ ಏನು ಹೇಳೋದು ಬೇಡ. ನೋಡಿ, ಇದು ನೋಡ್ಕೊಂಡು ಆನ್ಸರ್ ಮಾಡಿ. ಇದು ಪಾಸಿಟಿವ್ ಪಾರ್ಟ್ ಎಲ್ಲಿಗೆ ಹೋಗ್ತಾ ಇದೆ? ಆಲ್ಕೀನ್ ಕಾರ್ಬನ್ಗೆ. ಅದರಲ್ಲಿ ಯಾವ ಆಲ್ಕೀನ್ ಕಾರ್ಬನ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್? ದ ಪಾಸಿಟಿವ್ ಪಾರ್ಟ್ ಅಟ್ಯಾಚ್ ಟು Markovnikov's rule states that the positive part attached to the alkene carbon contains more number of hydrogen. ನೋಡಿ,
ಆನ್ಸರ್ ಬರೆಯೋಕ್ಕೂ ಮುಂಚೆ ಹೇಳಿದೆ ನಾನು ನಿಮ್ಗೆ ಏನು ಬರುತ್ತೆ ಇಲ್ಲಿ, ಹ್ಯಾಲೋ ಆಲ್ಕೇನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಅಲ್ಲಿಗೆ ಮಾರ್ಕೋನಿಕ್ ಆಫ್ ರೂಲ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಮಾರ್ಕೋನಿಕ್ ಆಫ್ ರೂಲ್ ಐತಿ. ಈಗ ಪ್ರಿಪರೇಷನ್ ಆಫ್ ಡೈ ಹ್ಯಾಲೋ ಆಲ್ಕೇನ್ಸ್. ಈಗ ಪ್ರಿಪರೇಷನ್ ಆಫ್ ಡೈ ಹ್ಯಾಲೋ ಆಲ್ಕೇನ್ಸ್ ನೋಡಿ, ಪ್ರಿಪರೇಷನ್ ಆಫ್ ಡೈ ಹ್ಯಾಲೋ ಆಲ್ಕೇನ್ಸ್ ನೋಡಿ. ಹ್ಯಾಲೋಜನ್ ನೋಡಿ, 2 ಹ್ಯಾಲೋಜನ್ ಬರಬೇಕು. ಇವ್ರು ಗೋಯಿಂಗ್ ಟು ಪ್ರಿಪೇರ್ ಡೈ ಹ್ಯಾಲೋ ಆಲ್ಕೇನ್ಸ್ ನೋಡಿ. ಯಾವ ಥರ, ಫ್ರಮ್ ಆಲ್ಕೀನ್ ನೋಡಿ. ಹಾಗೇನೊಂದು ಆಲ್ಕೀನ್ ಬರ್ಕೊಳ್ತೀನಿ ನೋಡಿ. ಆಲ್ಕೀನ್ ಬರ್ಕೊಳ್ಳ ನೋಡಿ, ತುಂಬ ಸಿಂಪಲ್. ಆಲ್ಕೀನ್ ಬರ್ಕೊಂಡೆ, ವೇಲೆನ್ಸಿ ಫಿಲ್ ಮಾಡಿದೆ ನೋಡ್ಕೊಳ್ಳಿ, ವೇಲೆನ್ಸಿ ಫಿಲ್ ಮಾಡಿದೆ. ಓಕೆನಾ. ಆಲ್ಕೀನ್ ಟ್ರೀಟೆಡ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ CCl4. ಆ ಕ್ಲೋರಿನ್ ಯಾವ ಥರ ಬರ್ಕೊಳ್ತೀನಿ ನೋಡಿ, Cl ಅಂತ ಬರ್ಕೊಳ್ಳ. ಇದು ನಮ್ಮ ಕನ್ವೀನಿಯೆಂಟ್ಗೆ ಬರ್ಕೊಳ್ಳೋದು ನೋಡಿ. Cl2ನ Cl ಅಂತ ಬರ್ಕೊಳ್ಳಿ, ತುಂಬ ಸಿಂಪಲ್. 1 ಕ್ಲೋರಿನ್ ಈ ಕಾರ್ಬನ್ ಕೊಡಿ, 1 ಕ್ಲೋರಿನ್ ಈ ಕಾರ್ಬನ್ ಕೊಡಿ. ಏನಾಯಿತು ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಿ ನೋಡೋಣ. ರಿಯಾಕ್ಷನ್ ಆಗಬೇಕಾದ್ರೆ ನೆನಪಿಟ್ಕೊಳ್ಳಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ, ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಆಗುತ್ತೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ, ಸಿಂಗಲ್ ಬಾಂಡ್ ಇಂದ ಕಂಪ್ಲೀಟ್ ಬ್ರೇಕ್ ಆಗುತ್ತೆ. CH2 ಏನು ಬಂತು, Cl ಬಂತು. ಸಿಂಗಲ್ ಬಾಂಡ್ CH2 ಪುನಃ ಏನು ಬಂತು, Cl ನೋಡಿ, CH2 Cl ನೋಡಿ. 2 ಕ್ಲೋರಿನ್ ಇದೆ, ಅದೇನಂತ ಹೇಳ್ತಾರೆ ಜನರಲ್ ಆಗಿ 2 ಹ್ಯಾಲೋಜನ್ ಇಸ್ ಬಟ್ ಡೈ ಹ್ಯಾಲೋ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಆಲ್ಕೇನ್, ಡೈ ಹ್ಯಾಲೋ ಆಲ್ಕೇನ್ ನೋಡಿ. ನಾನು ಬರ್ದಿರೋದು ಅಲ್ಲಿಗೆ ಎರಡೂ ರಿಯಾಕ್ಷನ್ ಆನ್ಸರ್ ನಮ್ಗೆ ಏನು ಬಂದಿದೆ, ಹ್ಯಾಲೋ ಆಲ್ಕೇನೇ ಬಂದಿದೆ. ಅದರಲ್ಲಿ ಈ ರಿಯಾಕ್ಷನ್ ಏನು, ಡೈ ಹ್ಯಾಲೋ ಆಲ್ಕೇನ್. ಕರೆಕ್ಟಾಗಿ ನೋಡಬೇಕು ನೋಡಿ. ಈ ಥರ ಆ್ಯರೋ ಮಾರ್ಕ್ ಹಾಕೋದಿದೆಯಲ್ಲ, ಇದು ಆ್ಯರೋ ಮಾರ್ಕ್ ಹಾಕೋದೆಲ್ಲ ಪ್ರಾಕ್ಟೀಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಇದು. ಆ್ಯರೋ ಮಾರ್ಕ್ ಹಾಕೋದಿಲ್ಲ, ಇದೆಲ್ಲ ಆ್ಯರೋ ಮಾರ್ಕ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ. ಆ್ಯರೋ ಮಾರ್ಕ್ ನೋಡಿದ್ರೆ ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಅಲ್ಲಿ ಏನೇ ಬರೀಬೇಕು, ಇದು ನೋಡ್ಕೊಂಡು ಆನ್ಸರ್ ಬರೆದ್ರೆ ಸಾಕು. ಬೋರ್ಡ್ ನೋಡಿ ನಾನು ಬರೆದಿರೋದು, ಓಕೆನಾ. ನೆಕ್ಸ್ಟ್ ರಿಯಾಕ್ಷನ್ ನಾನು ಹೇಳಕ್ಕೆ ಹೋಗ್ತಾ ಇರೋದು ನೋಡಿ, ಮಾರ್ಕೋನಿಕ್ ಆಫ್ ರೂಲ್ ತುಂಬ ಹೈಲೈಟ್, ರಿಪೀಟ್ ಮಾಡಬೇಕು. ದ ಪಾಸಿಟಿವ್ ಪಾರ್ಟ್ ಅಟ್ಯಾಚ್ ಟು ಆಲ್ಕೀನ್ ಕಾರ್ಬನ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ಬೋರ್ಡ್ ಎಕ್ಸಾಮು ತುಂಬ ರೆಗ್ಯುಲರ್ ಆಗಿ ರಿಪೀಟ್ ಆಗಿರುವಂಥ ಕ್ವಶನ್. ಯಾವುದದು ಕ್ವಶನ್ನು, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ. ಫಿಂಕಲ್ಸ್ಟೀನ್ ರಿಯಾಕ್ಷನ್ ನೋಡಿ. ಅದಕ್ಕೂ ಮುಂಚೆ ಹೆಡಿಂಗ್ ಬರ್ಕೊಳ್ತೀನಿ. ಏನು ಹೆಡಿಂಗ್ ಅಂತಂದರೆ ನೋಡಿ, ಹ್ಯಾಲೋಜನ್ ಕರೆಕ್ಟಾಗಿ ನೋಡಿ, ಹ್ಯಾಲೋಜನ್ ನೋಡಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ನೋಡಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ನೋಡಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಈಗ ನೀವೇ ಹೇಳಿ ಹ್ಯಾಲೋಜನ್ ಅಂತಂದ್ರೆ ಏನು, ಎಕ್ಸ್ ಇನ್ ಪ್ಲೇಸ್ ಆಫ್ ಎಕ್ಸ್ ಏನು ತಗೋತೀರಾ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ನಿಮಗೆ ಹೇಳಿ ಬೋರ್ ಮಾಡಿಸ್ಬಿಡ್ತೀನಿ ನಾನು ನಿಮಗೆ. ಹ್ಯಾಲೋಜನ್ ಅಂದರೆ ಎಕ್ಸ್, ಇನ್ ಪ್ಲೇಸ್ ಆಫ್ ಎಕ್ಸ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಫಸ್ಟ್ ಹೆಡಿಂಗ್ ಅರ್ಥ ಮಾಡ್ಕೊಳ್ಳಿ. ಹ್ಯಾಲೋಜನ್ ಎಕ್ಸ್ಚೇಂಜ್ ಮಾಡಬೇಕು. ಅಲ್ಲಿಗೆ ಹ್ಯಾಲೋಜನ್ ಮೀನಿಂಗ್ ಗೊತ್ತಾಯ್ತು ಈಗ ನಿಮಗೆ. ನೆಕ್ಸ್ಟ್ ಅದೇ ಥರ ಏನು, ಆರ್ ಅಂತಂದ್ರೆ ಏನು, ಆಲ್ಕಾಯಿಲ್. ನೋಡ್ಕೊಳ್ಳಿ ನಾವು ಬರೆಯೋದು ಇವಾಗ RCl. ಏನಂತ ಹೇಳ್ತಾರೆ ನಾವು ವರ್ಡಿಂಗ್ಸ್ ಅಲ್ಲಿ, ಆರ್ ಅಂದ್ರೆ ಏನು, ಆರ್ ಅಂದ್ರೆ ಆಲ್ಕೈಲ್, Cl ಅಂದ್ರೆ ಏನು, ಕ್ಲೋರೈಡ್. ಅಷ್ಟೇ ನೋಡಿ, ಆಲ್ಕೈಲ್ ಕ್ಲೋರೈಡ್ ನೋಡಿ, ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ಓಕೆನಾ. ಈಗ ಜನರಲ್ ಆಗಿ ಹೇಳಿ, ಕ್ಲೋರಿನ್ ಅಂದ್ರೇನು, ಕ್ಲೋರಿನ್ ಈಸ್ ಹ್ಯಾಲೋಜನ್. ಅಯೋಡಿನ್ ಅಂದ್ರೇನು, ಅಯೋಡಿನು ಕೂಡ ಹ್ಯಾಲೋಜನ್ನು. ಇಲ್ಲೂ ಹ್ಯಾಲೋಜನ್ ಇದೆ, ಅಲ್ಲೂ ಹ್ಯಾಲೋಜನ್ ಇದೆ. ಎಕ್ಸ್ಚೇಂಜ್ ಮಾಡಲ್ಲ ನಾನೀಗ. ಇಲ್ಲಿ ನೋಡ್ಕೊಳ್ಳಿ, ಈಗ ಇಲ್ಲಿರೋ ಹ್ಯಾಲೋಜನ್ನು ನೋಡಿ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಹ್ಯಾಲೋಜನ್ ಅಲ್ಲಿಗೆ ಹೋಗುತ್ತೆ ನೋಡಿ. ಇಷ್ಟು ಸಿಂಪಲ್ ಆಗಿದೆ. ಇದು ಹ್ಯಾಲೋಜನ್, ಇದು ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಷ್ಟೇ. ಹಾಗೆ ಏನು ಬರೀಬೇಕು ಆನ್ಸರ್, ಇದು ನೋಡ್ಕೊಂಡು ಹೇಳಿ ನೋಡೋಣ. ಅಲ್ಲಿರೋ ಅಯೋಡಿನ್ ಇಲ್ಲಿಗೆ ಬಂತು, ಅಲ್ಲಿಗೆ ಏನಾಯ್ತು, RI ಪ್ಲಸ್ ಇಲ್ಲಿರೋ Cl ಅಲ್ಲಿಗೆ ಹೋಗ್ತಾ ಇದೆ, NaCl ನೋಡಿ, NaCl. ಇದು ವರ್ಡಿಂಗ್ಸ್ ಅಲ್ಲಿ ಯಾವ ಥರ ಹೇಳೋದು ನೀವೇ ಹೇಳಿ. ಆಲ್ಕೈಲ್ ಕ್ಲೋರೈಡ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ಆಲ್ಕೈಲ್ ಅಯೋಡೈಡ್ ಈಸ್ ಫಾರ್ಮ್ಡ್. ಎಕ್ಸಾಮ್ ಹೆಂಗೆ ಹೇಳ್ತಾರೆ ಸರ್, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಎಕ್ಸಾಂಪಲ್ ಕೇಳಿದರೆ ಫಿಂಕಲ್ಸ್ಟೀನ್ ರಿಯಾಕ್ಷನ್ ನೋಡಿ, ಫಿಂಕಲ್ಸ್ಟೀನ್ ರಿಯಾಕ್ಷನ್. ಈಗ ಇನ್ ಪ್ಲೇಸ್ ಆಫ್ ಆರ್ ಏನು ತಗೊಳ್ಳಿ, ನಾನು ಎಕ್ಸಾಂಪಲ್ ತಗೊಳ್ಳ ನೋಡಿ, CH3 ನೋಡಿ, ನಾನೇ ಎಕ್ಸಾಂಪಲ್ ತೊಗೊಂಡು ಬರಿತಾ ಇದ್ದೀನಿ. ನೋಡಿ, ಇನ್ ಪ್ಲೇಸ್ ಆಫ್ ಸೇಮ್ ಟು ಸೇಮ್ ರಿಯಾಕ್ಷನ್. ಇದು ಜನರಲ್ ರಿಯಾಕ್ಷನ್ ಒಂದು ವಿತ್ ಎಕ್ಸಾಂಪಲ್. ಇನ್ ಪ್ಲೇಸ್ ಆಫ್ CH3 ಬರ್ಕೊಳ್ಳಿ ಅಷ್ಟೇ. CH3 ನೋಡಿ, Cl ನೆಕ್ಸ್ಟ್ ನೋಡಿ, NaI ನೆಕ್ಸ್ಟ್ ನೋಡಿ, ಡ್ರೈ ಅಸಿಟೋನ್ ನೆಕ್ಸ್ಟ್ ನೋಡಿ, ಡ್ರೈ ಅಸಿಟೋನ್. ಓಕೆನಾ. ಏನು ಮಾಡ್ತಾ ನೋಡ್ಕೊಳ್ಳಿ, ನಾನು ಬಾಕ್ಸ್ ಹಾಕ್ತಿರೋದು ಮಾತ್ರ ನೋಡಿ, NaCl ನೋಡಿ, NaCl ಬೈ ಪ್ರೊಡಕ್ಟ್ ಹೋಯ್ತು. ವಾಟ್ ಇಸ್ ರಿಮೈನಿಂಗ್, CH3I ನೋಡಿ, CH3I ನೋಡಿ, ಎಷ್ಟು ಈಸಿ ಇದೆ. ಈ ಥರ ಆರೋ ಮಾರ್ಕು ಈ ಥರ ಬಾಕ್ಸ್ ಹಾಕೋದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ.
ಅಲ್ಲಿ ಗೊತ್ತಾಯ್ತಾ, ಕ್ಲೋರಿನ್ ಹ್ಯಾಲೋಜನ್, ಅಯೋಡಿನ್ ಹ್ಯಾಲೋಜನ್, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಯಿತು. ಇದೇ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇದು ಬೋರ್ಡ್ ಎಕ್ಸಾಮ್ 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇದು ಫಿಂಕಲ್ಸ್ಟೀನ್ ಆಯ್ತು. ಈಗ 1 ಮೋರ್ ರಿಯಾಕ್ಷನ್ ಬರ್ತಾ ಇದೆ. ಏನು? ಸ್ವಾರ್ಟ್ಸ್ ರಿಯಾಕ್ಷನ್. ನೋಡಿ, ಸ್ವಾರ್ಟ್ಸ್ ರಿಯಾಕ್ಷನ್. ಇದು ಫಿಂಕಲ್ಸ್ಟೀನ್, ಇದು ಸ್ವಾರ್ಟ್ಸ್ ರಿಯಾಕ್ಷನ್. ಹಾಗೆ ನೀವು ಹೇಳಿ ನೋಡೋಣ. ಈಗ ಇಲ್ಲಿ ಕ್ಲೋರೈಡ್ ತೊಗೊಂಡು ಬ್ರೋಮೈಡ್ ತಗೋತೀನಿ ನೋಡ್ಕೊಳ್ಳಿ. ಆಲ್ಕೈಲ್ ಬ್ರೋಮೈಡ್. ನೋಡಿ, ಆಲ್ಕೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್, ನೀವೇ ಹೇಳಬೇಕು AgF. ಏನು AgF ಅಂತಂದ್ರೆ ಸಿಲ್ವರ್ ಫ್ಲೋರೈಡ್. ಸಿಲ್ವರ್ ಫ್ಲೋರೈಡ್. ಬ್ರೋಮಿನ್ ಏನು? ಹ್ಯಾಲೋಜನ್. ಫ್ಲೋರಿನ್ ಹ್ಯಾಲೋಜನ್. ಇಲ್ಲಿ ಎಕ್ಸ್ಚೇಂಜ್ ಮಾಡಿ ನೋಡೋಣ. ಅಲ್ಲಿರೋ ಹ್ಯಾಲೋಜನ್ ಇಲ್ಲಿ ಬರುತ್ತೆ, ಇಲ್ಲಿರೋ ಹ್ಯಾಲೋಜನ್ ಅಲ್ಲಿ ಹೋಗುತ್ತೆ. ಈಗ ಆನ್ಸರ್ ಬರೀಬೇಕಲ್ವಾ, ಅದ್ರ ಇಲ್ಲಿ ನೋಡ್ಕೊಂಡು ಆನ್ಸರ್ ಬರೀ ನೋಡೋಣ. ಆರ್ ಏನು ಬರ್ತಾ ಇದೆ? ಫ್ಲೋರಿನ್ ಬಂತು. RF. ನೋಡಿ, RF ಪ್ಲಸ್ ನೆಕ್ಸ್ಟ್ ನೋಡಿ. ಆಮೇಲೆ ಏನು ಅಲ್ಲಿ Ag, ಅಲ್ಲಿಗೆ ಏನು ಹೋಗ್ತಾ ಇದೆ? BR. AgBr. ಓಕೆನಾ? ಈಗ ನೆಕ್ಸ್ಟ್ ನಾ ಏನು ಮಾಡಬೇಕು? ಇನ್ ಪ್ಲೇಸ್ ಆಫ್ ಆರ್ ಏನು ತಗೊಳ್ತೀನಿ? ಎಕ್ಸಾಂಪಲ್. ಯಾವ ಎಕ್ಸಾಂಪಲ್? ಅಗೇನ್ ಇದು CH ತಗೊಳ್ಳಿದ್ರೆ C2H5 ತಗೊಳ್ಳಿ. ಇನ್ ಪ್ಲೇಸ್ ಆಫ್ ಆರ್ CH ತಗೊಂಡೆ. ನೋಡಿ, BR ಪ್ಲಸ್ AgF ಪ್ಲಸ್ AgF. ಹೇಳಿ ನೋಡೋಣ. ಈಗ ನಾನು ಬಾಕ್ಸ್ ಹಾಕ್ತಿರೋದು ನೋಡಿ, ನಾನು ಬಾಕ್ಸ್ ಹಾಕ್ತಿರೋ ರಿಯಾಕ್ಷನ್ ನೋಡಿ. AgBr. ನೋಡಿ, AgBr ಹೋಯ್ತು, AgBr ಹೋಯ್ತು. ಇನ್ನೇನು ಹೋಯ್ತು? CH3F. ನೋಡಿ, CH3F. ವರ್ಡಿಂಗ್ಸ್ ಯಾವ ಥರ ಹೇಳ್ತಾರೆ ನೀವೇ ಹೇಳ್ಬೋದಲ್ವಾ? ಆಲ್ಕೈಲ್ ಬ್ರೋಮೈಡ್ ಟ್ರೀಟೆಡ್ ವಿತ್ ಸಿಲ್ವರ್ ಫ್ಲೋರೈಡ್. ಆಲ್ಕೈಲ್ ಫ್ಲೋರೈಡ್ ಈಸ್ ಫಾರ್ಮ್. ಇನ್ನು ಎಕ್ಸಾಮಲ್ಲಿ ಹೆಂಗೆ ಹೇಳಿದ್ದಾರೆ ಅಂತಂದರೆ, ಅವರೇ ರಿಯಾಕ್ಷನ್ ಕೊಟ್ಬಿಟ್ಟು 2 ಟೈಮ್ಸ್ ಎಕ್ಸಾಮಲ್ಲಿ ಹೆಂಗೆ ಹೇಳಿರೋ 2 ಟೈಮ್ಸ್ ಅಂದರೆ ಅವರೇ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ ದಿ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಏನಂತ ಕೇಳಿದರೆ ಅವರೇ ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ ದಿ ರಿಯಾಕ್ಷನ್. ಏನು? ಸ್ವಾರ್ಟ್ಸ್ ರಿಯಾಕ್ಷನ್. ಇದು ಫಿಂಕಲ್ಸ್ಟೀನ್ ರಿಯಾಕ್ಷನ್. ಫಿಂಕಲ್ಸ್ಟೀನಲ್ಲಿ ಸೋಡಿಯಂ ಅಯೋಡೈಡ್ ತಗೊಳ್ತೀರಾ, ಸ್ವಾರ್ಟ್ಸಲ್ಲಿ ನೋಡಿ ಸಿಲ್ವರ್ ಫ್ಲೋರೈಡ್ ತಗೊಳ್ತೀರಾ. ನೋಡಿ, ವಿತ್ ಎಕ್ಸಾಂಪಲ್ ನಾನೇ ಬರೆದಿದ್ದೀನಿ. ಎಕ್ಸಾಂಪಲ್ ಆ್ಯಕ್ಚುಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಕೆಲವೊಂದು ತುಂಬ ಹೈಲೈಟ್ ಇರೋ ಟಾಪಿಕ್ಸ್ಗೆ ನಾವೇ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀವಿ. ಬೋರ್ಡ್ ನೋಡಿ, ನಾನು ಬರೆದಿರೋದು ಬೋರ್ಡ್ ನೋಡಿ. ಇದು ತುಂಬ ಇಂಪಾರ್ಟೆಂಟು. ಬಾಯ್ಸ್ ಗರ್ಲ್ಸ್ ರಿಪೀಟ್ ಮಾಡ್ತಾ ಇದ್ದೀನಿ. ಯಾರೋ ಮಾರ್ಕ್ ಇದ್ರ ಬಾಕ್ಸ್ ಹಾಕೋದಲ್ಲ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ, ಅವೈಲಬಿಲಿಟಿ ಕಡಿಮೆ ಇರುತ್ತೆ. ಕೆಮಿಸ್ಟ್ರಿ ತುಂಬ ಈಸಿ ಆಗಬೇಕು, ಈ ಥರ ಎಲ್ಲ ಫಾಲೋ ಮಾಡಿ. ಈ ರಿಯಾಕ್ಷನ್ ಯಾವುದು? ಫಿಂಕಲ್ಸ್ಟೀನ್. ಇದು ಯಾವುದು? ಸ್ವಾರ್ಟ್ಸ್ ರಿಯಾಕ್ಷನ್. ನೋಡಿ, ಈಗ ಹೇಳಿ ಆಲ್ಕೈಲ್ ಅಯೋಡಿನ್. ಅಯೋಡಿನ್ ಅಂತ ಹೇಳ್ತಾರೆ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್, ಆಲ್ಕೈಲ್ ಹ್ಯಾಲೈಡ್. ನೋಡಿ, ನಾವು ಬರೀ ಎಲ್ಲ ರಿಯಾಕ್ಷನ್ ಆಲ್ಕೈಲ್ ಹ್ಯಾಲೈಡ್ ಆನ್ಸರ್ ಬರ್ತಾ ಇದೆ. ನಥಿಂಗ್ ಬಟ್ ಪ್ರಿಪರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ನೋಡಿ, ನಾನು ಬರೆದಿರೋದು ಪ್ರಿಪರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಓಕೆನಾ? ಎಸ್, ಇಲ್ಲೂವರೆಗೂ ನಾವು ಬರೆದಿರೋ ಎಲ್ಲ ರಿಯಾಕ್ಷನ್ ಆನ್ಸರ್ ಏನು ಬರ್ತಿತ್ತು? ಆಲ್ಕೈಲ್ ಹ್ಯಾಲೈಡ್ ಬರ್ತಾ ಇತ್ತು. ಇಸ್ ನಥಿಂಗ್ ಬಟ್ ಹ್ಯಾಲೋ ಆಲ್ಕೇನ್. ಈ ನೆಕ್ಸ್ಟ್ ನಾನು ಬರೆಯೋ ರಿಯಾಕ್ಷನಲ್ಲಿ ಹ್ಯಾಲೋ ಒರಿನ್ಸ್ನ ಪ್ರಿಪೇರ್ ಮಾಡೋಣ. ಹ್ಯಾಲೋ ಒರಿನ್ಸ್ನ ಪ್ರಿಪೇರ್ ಮಾಡೋಣ. ನೆಕ್ಸ್ಟ್ ನಾವು ಬರೆಯೋ ರಿಯಾಕ್ಷನಲ್ಲಿ ಕರೆಕ್ಟಾಗಿ ನೋಡಿ, ಪ್ರಿಪರೇಷನ್ ಆಫ್ ಹ್ಯಾಲೋ ಒರಿನ್ಸ್. ಇದು ಬರ್ಕೊಂಡ್ರೆ ಇದು ರಿಯಾಕ್ಷನ್ಸ್, ಇದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಾನು ಹೇಳೋದು, ನೆಕ್ಸ್ಟ್ ನಾನು ಬರೆಯೋ ರಿಯಾಕ್ಷನ್ನು ಪ್ರಿಪರೇಷನ್ ಆಫ್ ಹ್ಯಾಲೋ ಅರೀನ್ಸ್. ಅರೀನ್ಸ್ ಏನು? ಅರೀನ್ಸು ಬೆನ್ಸಿನ್ ರಿಂಗ್ನ ತುಂಬ ಸಿಂಪಲ್ ಆಗಿ ಅರೀನ್ ಅಂತ ಹೇಳ್ತೀರಾ. ಹ್ಯಾಲೋಜನ್. ನೆಕ್ಸ್ಟ್ ನೋಡಿ, ನಾನು ಹೇಳ್ಬಿಡ್ತೀನಿ. ಈಗ ಕನ್ನಡ ನೋಡಿ, ಸ್ವಲ್ಪ ನಿಮಗೆ ಐಡಿಯಾಸ್ ಕೊಟ್ಬಿಡ್ತೀನಿ, ಬೇಸಿಕ್ಸ್ ಹೇಳ್ಬಿಡ್ತೀನಿ. ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗ್ನ ಏನಂತ ಹೇಳ್ತೀರಾ? ಆರೋಮೆಟಿಕ್ ಅಂತ ಹೇಳ್ತೀರಾ. ಡಬಲ್ ಬಾಂಡ್ ಏನಂತ ಹೇಳ್ತೀರಾ? ಈನ್ ಅಂತ ಹೇಳ್ತೀರಾ. ಇದೇನಿದು? ಎಕ್ಸ್ ಏನು? ಹ್ಯಾಲೋಜನ್. ಅದಕ್ಕೇನಾಯಿತು? ಹ್ಯಾಲೋ ಅರೀನ್. ಇನ್ ಪ್ಲೇಸ್ ಆಫ್ ಎಕ್ಸ್ ಏನು ತಗೋತೀರಾ ಕಾಮನ್ ಆಗಿ? ಕ್ಲೋರಿನ್ ಆರ್ ಬ್ರೋಮಿನ್. ನೋಡಿ, ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನ್ ಅಂತ ಸ್ಪೆಸಿಫೈ ಹೇಳೋ ಬದಲು ಜನರಲ್ ಆಗಿ ಏನಂತ ಹೇಳ್ಬೋದು? ಹ್ಯಾಲೋ ಅರೀನ್ಸ್. ಈಗ ನೀವು ಬರೀ ಎಲ್ಲ ರಿಯಾಕ್ಷನ್ ಆನ್ಸರ್ ಏನಿರಬೇಕು? ದ ಫೈನಲ್ ಪ್ರಾಡಕ್ಟ್ ಮಸ್ಟ್ ಬಿ ಹ್ಯಾಲೋ ಅರೀನ್ಸ್. ನೆಕ್ಸ್ಟ್ ಈಗ ಪೊಸಿಷನ್ ಬರೋಣ. ಈಗ ಏನು ಪೊಸಿಷನ್ನು? ನೋಡಿ, ಪೊಸಿಷನ್ ಹೇಳಿ ನೋಡೋಣ. ನನಗೆ ಪೊಸಿಷನ್ ಹೇಳಿ ನೋಡೋಣ. ಏನಿದು? ನೋಡಿ, ಸ್ಟ್ರೈಟ್ ಲೈನ್ OMP. ಏನು OMP? ಓ ಅಂದ್ರೆ ಏನು? ಆರ್ಥೋ. ನೋಡ್ತಾ ಇರ್ಬೇಕು, ಆರ್ಥೋ. ನೆಕ್ಸ್ಟ್ ಏನು? ಮೆಟಾ. ನೆಕ್ಸ್ಟ್ ಏನು? ಪ್ಯಾರಾ. ನೋಡಿ, ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್. ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್. ನಾ ರಿಯಾಕ್ಷನ್ ಬರೆಯೋಕ್ಕೂ ಮುಂಚೆನೇ ಕ್ಲೂ ಕೊಡ್ತಾ ಇದ್ದೀನಿ. ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಹ್ಯಾಲೋ ಅರೀನ್ಸ್. ಪೊಸಿಷನ್ ನೋಡಿ, ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್. ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್. ದ ಹೆಡಿಂಗ್ ಈಸ್ ಪ್ರಿಪರೇಷನ್ ಆಫ್ ಹ್ಯಾಲೋ ಅರೀನ್ಸ್. ಎಸ್, ಈಗ ಬರ್ಕೊಳ್ತಾ ನೋಡ್ಕೊಳ್ಳಿ. ನಾನು ಬರೀತಾರ ರಿಯಾಕ್ಷನ್ ನೋಡಿ ಯಾವ ಥರ ಇದೆ. ಈಗ ಬೆನ್ಸಿನ್ ರಿಂಗ್ ಬರ್ಕೊಂಡೆ, ಬೋರ್ಡ್ ನೋಡ್ತಾ ಇರಬೇಕು. ಬೆನ್ಸಿನ್ ರಿಂಗ್ ಬರ್ಕೊಂಡೆ, ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಬರ್ಕೊಂಡೆ. ಬೆನ್ಸಿನ್ ರಿಂಗ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್. ಇಲ್ಲಿ FeCl3 ನೋಡಿ, catalyst. Benzene treated with chlorine in the presence of FeCl3 ಏನು ಫಾರ್ಮ್ ಆಯಿತು? ಕರೆಕ್ಟಾಗಿ ನೋಡ್ತಾ ಇರಿ. ಕ್ಲೋರೋಬೆನ್ಸಿನ್ ಇಸ್ ಫಾರ್ಮ್. ಕ್ಲೋರೋಬೆನ್ಸಿನ್ ಇಸ್ ಫಾರ್ಮ್ ಬೈ ಪ್ರಾಡಕ್ಟ್ HCl.
ಹಿಂಗೆ ಬರೆದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಹಿಂಗೆ ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಈಗ ಇದು ಒಂದೇ ಒಂದು ಬೆನ್ಸಿನ್ ರಿಂಗ್ನ ಓಪನ್ ಸ್ಟ್ರಕ್ಚರ್ನ ಹೇಳ್ಕೊಡ್ತೀನಿ. ಆ ಬೆನ್ಸಿನ್ ರಿಂಗ್ ಓಪನ್ ಸ್ಟ್ರಕ್ಚರ್ ಹೇಳಿ ನೋಡೋಣ. ನೋಡಿ ಬರ್ಕೊಳ್ತೀನಿ, ನೋಡಿ ಲೆಫ್ಟಲ್ಲಿ ನೋಡಿ ನಾನು ಶಾರ್ಟ್ಕಟ್ನ ಹೇಳ್ತಿರೋದು. ಓಕೆನಾ? ನೋಡಿ ಇದೇ ಬೆನ್ಸಿನ್ ರಿಂಗ್ ಬರ್ಕೊಂಡೆ, ನೋಡಿ ಎಲ್ಲ ಕಡೆ ಬರ್ಕೊಂಡೆ. ನೋಡಿ ಇದೇ ಬೆನ್ಸಿನ್ ರಿಂಗ್, ಸರಿನಾ? ನೋಡಿ ಇದೇ ಬೆನ್ಸಿನ್ ರಿಂಗ್ ಕರೆಕ್ಟಾಗಿ ನೋಡಿ. ಅಲ್ಲಿ ಏನಿದೆ ಬೆನ್ಸಿನ್ ನಾನು ಓಪನ್ ಸ್ಟ್ರಕ್ಚರ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಕ್ಲೋರಿನ್. ಆ ಕ್ಲೋರಿನ್ ಬರ್ಕೊಳ್ಳೋ ಸಿ ಎಲ್ ಅಂತ ಬರ್ಕೊಂಡೆ. ಬೆನ್ಸಿನ್ Cl2 Cl ಬಾಂಡ್ Cl ಏನಾಗುತ್ತೆ ರಿಯಾಕ್ಷನ್ ನೋಡಿ. ನೋಡಿ H ಮತ್ತು Cl ಏನಾಯಿತು, HCl ಆಯಿತಾ? HCl ಆಯ್ತು, ಇಲ್ಲಿ ಬರ್ಕೊಂಡು ನೋಡಿ HCl ಆಯಿತು. ಆಗಿದ್ರೆ HCl ಹೋದ್ಮೇಲೆ ಅಲ್ಲಿ ಖಾಲಿ ಜಾಗ ಇದೆಯಲ್ಲ, ಇನ್ ದಟ್ ಎಂಟಿ ಪ್ಲೇಸ್, ಇನ್ ದಟ್ ಎಂಟಿ ಪೊಸಿಷನ್ ಏನು ಬರ್ತಾ ಇದೆ, ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ನೋಡಿ ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ಕರೆಕ್ಟಾಗಿ ನೋಡಿ, ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಷನ್ ಆಗ್ತಾ ಇರೋದು. ಬೋರ್ಡ್ ನೋಡಿ ನಾನು ಬರ್ದಿರೋದು. ಅಲ್ಲಿಗೆ ಏನು ಬರ್ತಾ ಇದೆ, ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ಅಲ್ಲಿಗೆ ಬೆನ್ಸಿನ್ ರಿಂಗ್ ನಾನು ಈ ಥರ ಬರೆದಾಗ ಯು ಹ್ಯಾವ್ ಟು ಇಮ್ಯಾಜಿನ್ ದೆರ್ ಈಸ್ ಎ ಹೈಡ್ರೋಜನ್ ಇನ್ ಈಚ್ ಕಾರ್ನರ್. ಎಲ್ಲ ಕಡೆನೂ ಹೈಡ್ರೋಜನ್ ಇರುತ್ತೆ. ಇನ್ನು ಪದೇ ಹಿಂಗೆ ಓಪನ್ ಸ್ಟ್ರಕ್ಚರ್ ಬರೆಯೋದು ಬೇಡ. ಎಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಫಾರ್ ಅವರ್ ಕನ್ವೀನಿಯೆಂಟ್ ಅಲ್ಲಿ ಹೈಡ್ರೋಜನ್ ಇದೆ ಅಂತ ಬರ್ಕೊಳ್ಳೋಣ. ಇದನ್ನ ಇನ್ನು ನಿಮಗೆ ಸಿಂಪಲ್ ಆಗಿ ಯಾವ ಥರ ಹೇಳ್ಬೋದು, ಇದು ನೋಡಿ ಓಪನ್ ಸ್ಟ್ರಕ್ಚರ್ ಬರೆದು ಹೇಳ್ಕೊಟ್ಟೆ ಅಲ್ವಾ? ನೋಡ್ಕೊಳ್ಳಿ ಈಗ. ನೋಡಿ ಯಾವ ಥರ ಬರ್ಕೊಳ್ತೀನಿ ನೋಡ್ಕೊಳ್ಳಿ ನಾನು ಈಗ ಇದನ್ನ. ನೋಡಿ Cl ಅಲ್ವಾ, Cl ಬಾಂಡ್ Cl ಅಂತ ಬರ್ಕೊಂಡ ಕರೆಕ್ಟಾಗಿ ನೋಡಿ. Cl2 Cl ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿದೆಯಾ ನೋಡಿ. ಎಲ್ಲ ಕಾರ್ನರಲ್ಲೂ ಹೈಡ್ರೋಜನ್ ಆಟಮ್ ಇದೆ. ನಾ ಎಲ್ಲ ಕಾರ್ನರಲ್ಲೂ ಹೈಲೈಟ್ ಮಾಡ್ತಾ ಇಲ್ಲ. ಫಾರ್ ಅವರ್ ಕನ್ವೀನಿಯೆಂಟ್ ಎಲ್ಲಿ ರಿಯಾಕ್ಷನ್ ಆಗ್ತದೆ, ಯಾವ ಪೊಸಿಷನ್ ರಿಯಾಕ್ಷನ್ ಆಗ್ತದೆ ಅಲ್ಲಿ ಹೈಡ್ರೋಜನ್ ಮೆನ್ಷನ್ ಮಾಡಿದ್ದೀನಿ. H ರಿಯಾಕ್ಟ್ಸ್ ವಿತ್ Cl, ಇಟ್ ಫಾರ್ಮ್ಸ್ HCl. ಇನ್ ದಟ್ ಎಂಟಿ ಪೊಸಿಷನ್ ದ ರಿಮೈನಿಂಗ್ ಕ್ಲೋರಿನ್ ಇಸ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್. ನೋಡಿ ಅಲ್ಲಿಗೆ ಒಂದು ಏನು ಕ್ಲಾರಿಫಿಕೇಶನು, ಯಾವ ಪೊಸಿಷನಲ್ಲಿ ರಿಯಾಕ್ಷನ್ ಆಗುತ್ತೆ ಅಲ್ಲಿ ಹೈಡ್ರೋಜನ್ ಚಿಕ್ಕದಾಗಿ ಬರ್ಕೊಳ್ಳೋಣ ಫಾರ್ ಅವರ್ ಕನ್ವೀನಿಯೆಂಟ್ ಅಷ್ಟೇ. ಅಲ್ಲಿಗೆ ಬೆನ್ಸಿನ್ ಟ್ರೀಟೆಡ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3, ಕ್ಲೋರೋಬೆನ್ಸಿನ್ ಇಸ್ ಫಾರ್ಮ್ ಇಸ್ ನಥಿಂಗ್ ಬಟ್ ಹ್ಯಾಲೋ ಅರೀನ್ಸ್. ನೆಕ್ಸ್ಟ್ ಇದಾಯ್ತು. ಈಗ ಹಂಗೆ ಹೇಳ್ಕೊಂಬನಿ. ಈಗ ಟಾಲಿನ್ ಫಾರ್ಮುಲಾ ಏನು, ಬೆನ್ಸಿನ್ ರಿಂಗ್. ನೋಡಿ ಬೆನ್ಸಿನ್ ರಿಂಗ್ ನೋಡಿ CH3 ಏನಿದು, ಟಾಲಿನ್. ಹಂಗೆ ಹೇಳ್ಕೊಂಬನಿ ನೋಡೋಣ. ಟಾಲಿನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್, ಹೀಗೆ ಹೇಳ್ಬೇಕೀಗ. ಕ್ಲೋರಿನ್ ಹೆಂಗೆ ಬರ್ಕೋತೀರಾ, Cl ಬಾಂಡ್ Cl. ವೆರಿ ಗುಡ್, ಕಂಟಿನ್ಯೂ ಮಾಡಿ. ಹಾಗೇನೆ ಇಲ್ಲೇನಿದೆ, ಇಲ್ಲಿ ಹೈಡ್ರೋಜನ್ ಇದೆಯಾ. ಇನ್ ಈಚ್ ಕಾರ್ನರ್ ದೆರ್ ಈಸ್ ಎ ಹೈಡ್ರೋಜನ್. ಎಲ್ಲ ಕಾರ್ನರಲ್ಲೂ ಹೈಡ್ರೋಜನ್ ಇದೆ. ಎಲ್ಲಿ ರಿಯಾಕ್ಷನ್ ಆಗ್ತದೆ ಅಲ್ಲಿ ಚಿಕ್ಕದಾಗಿ ಸ್ವಲ್ಪ ನಮ್ಮ ಕನ್ವೀನಿಯೆಂಟ್ಗೆ ಬರ್ಕೊಳ್ತೀನಿ ಹೈಡ್ರೋಜನ್. ಈಗ ಹೇಳಿ ನೋಡೋಣ. H ಕಂಬೈನ್ಸ್ ವಿತ್ Cl ಏನಾಯ್ತು, HCl. ವೆರಿ ಗುಡ್. ಕಂಟಿನ್ಯೂ ಮಾಡಿ. ಇನ್ ದಟ್ ಎಂಟಿ ಪ್ಲೇಸ್ ದ ರಿಮೈನಿಂಗ್ ಕ್ಲೋರಿನ್ ಇಸ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್. ದ ರಿಮೈನಿಂಗ್ ಕ್ಲೋರಿನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಬರ್ಕೋತೀನಿ ನೋಡಿ. ಬೆನ್ಸಿನ್ ರಿಂಗ್ CH3 ನೋಡಿ, ಅಲ್ಲಿಗೇನು ಬಂತು Cl. ಕೆಮಿಕಲ್ ನೇಮ್ ಯಾವ ಥರ ಹೇಳೋದು, ಯಾವ ಪೊಸಿಷನ್ನು, ಆರ್ಥೋ. ಏನಿದೆ, ಕ್ಲೋರೋ, ಆರ್ಥೋ ಕ್ಲೋರೋ. ದ ರಿಮೈನಿಂಗ್ ಈಸ್ ಟಾಲಿನ್. ಸೇಮ್ ಟು ಸೇಮ್ ರಿಯಾಕ್ಷನ್, ಸೆಕೆಂಡ್ ಟಾಲಿನ್ ಸೆಕೆಂಡ್ ಕ್ಲೋರಿನ್ ಮಾಲಿಕ್ಯೂಲ್. ಏನಾಗುತ್ತೆ ನೋಡಿ, ದ H ಕಂಬೈನ್ಸ್ ವಿತ್ Cl, ಇಟ್ ಫಾರ್ಮ್ಸ್ ಏನು, ಇಟ್ ಫಾರ್ಮ್ಸ್ HCl ಅಂದರೆ ಸೆಕೆಂಡ್ HCl. ಏನಾಯ್ತು ಹಂಗೆ ಹೇಳ್ಕೊಂಬಿ ನೋಡೋಣ. ಬೆನ್ಸಿನ್ ರಿಂಗ್ CH3 ಯಾವ ಪೊಸಿಷನ್ನು, ಪ್ಯಾರಾ ಪೊಸಿಷನ್ನು. ಏನು ಬಂತು, Cl. ಸೊ ಇದು ಆರ್ಥೋ, ಇದು ಪ್ಯಾರಾಕ್ಲೋರೋ. ದ ರಿಮೈನಿಂಗ್ ಈಸ್ ಟಾಲಿನ್. ಪ್ಯಾರಾಕ್ಲೋರೋ ಟಾಲಿನ್. ಕರೆಕ್ಟಾಗಿ ನೋಡಿ. ಓಕೆನಾ? ಒಂದು ಕ್ಲೂ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ನೈಟ್ರೋಜನ್ ಡಬಲ್ ಬಾಂಡ್ ನೈಟ್ರೋಜನ್. ನೋಡಿ ನೈಟ್ರೋಜನ್ ಡಬಲ್ ಬಾಂಡ್ ನೈಟ್ರೋಜನ್ ನೀವೇನಂತ ಹೇಳ್ತೀರಾ ಗೊತ್ತಾ, ಡಯಾಝೋ ಅಂತ ಹೇಳ್ತೀರಾ. 2 ನೈಟ್ರೋಜನ್ ಇದೆ, ಡೈ ಬಿಕಾಸ್ ಆಫ್ ಡಬಲ್ ಬಾಂಡ್ ಆಝೋ ಅಂತ ಹೇಳ್ತೀರಾ. ಎಲ್ಲಿ ನೈಟ್ರೋಜನ್ ಡಬಲ್ ಬಾಂಡ್ ನೈಟ್ರೋಜನ್ ಬರುತ್ತೆ ನೀವೇನಂತ ಹೇಳಬೇಕು, ಡಯಾಝೋ ಅಂತ ಹೇಳಬೇಕು. ಬೋರ್ಡ್ ನೋಡಿ ನಾನು ಬರೀತಾ ಇರೋದು ಇವಾಗ. ಹೇಳಬೇಕು ಕೆಮಿಕಲ್ ನೇಮ್, ನೀವು ಹೇಳಬೇಕು. ಬೆನ್ಸಿನ್ ಏನಿದು, ಡಯಾಝೋ. ಇದೇನಿದು, ಕ್ಲೋರೈಡ್. ಬೆನ್ಸಿನ್ ಡಯಾಝೋನಿಯಂ ಕ್ಲೋರೈಡ್. ಹಂಗೆ ಹೇಳ್ಕೊಂಬನಿ ಈಗ. ಬೆನ್ಸಿನ್ ನೋಡಿ, ಡಯಾಝೋ ಕ್ಲೋರೈಡ್. ಏನಾಯ್ತು, ಬೆನ್ಸಿನ್ ಡಯಾಝೋನಿಯಂ ಕ್ಲೋರೈಡ್. ಹಂಗೆ ಹೇಳಬೇಕು. ಬೆನ್ಸಿನ್ ನೋಡಿ, ಡಯಾಝೋ ಕ್ಲೋರೈಡ್. ಏನಾಯ್ತು, ಬೆನ್ಸಿನ್ ಡಯಾಝೋನಿಯಂ ಕ್ಲೋರೈಡ್. ಬೋರ್ಡ್ ನೋಡಿ ನಾನು ಬರೀತಾರೆ ಇಲ್ಲಿ. ನೋಡಿ ನೈಟ್ರೋಜನ್ ಬೀಯಿಂಗ್ ಎ ಗ್ಯಾಸ್ ಎಸ್ಕೇಪ್ ಆಯ್ತು. ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್, ಬೆನ್ಸಿನ್ ಅಂಡ್ ಕ್ಲೋರಿನ್. ವಾಟ್ ಇಸ್ ದ ರಿಮೈನಿಂಗ್, ಬೆನ್ಸಿನ್ ಅಂಡ್ ಕ್ಲೋರಿನ್. ಬೆನ್ಸಿನ್ ಬರ್ಕೊಂಡೆ, ಕ್ಲೋರಿನ್ ಬರ್ಕೊಂಡೆ. ಇಲ್ಲಿ ಹೇಳಿ ನೋಡೋಣ. ನೈಟ್ರೋಜನ್ ಬೀಯಿಂಗ್ ಎ ಗ್ಯಾಸ್ ಎಸ್ಕೇಪ್ ಆರ್ಟಿಸ್. ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್, ಬೆನ್ಸಿನ್ ಮತ್ತು ಕ್ಲೋರಿನ್, ಕ್ಲೋರೋಬೆನ್ಸಿನ್. ಬೋರ್ಡ್ ಎಕ್ಸಾಮ್ ಕ್ವಶನು ಏನು ಸರ್, ರಿಯಾಕ್ಟೆಂಟು ಸೇಮು ಪ್ರಾಡಕ್ಟು ಸೇಮು, ಯಾಕೆ 2 ಟೈಮ್ಸ್ ರಿಪೀಟ್ ಮಾಡಬಾರ್ದೆ? 2 ಟೈಮ್ಸ್ ನಾನು ರಿಪೀಟ್ ಮಾಡಿಲ್ಲ. ನೋಡಿ ಈ ರಿಯಾಕ್ಷನ್ ಏನಂತ ಹೇಳ್ತೀರಾ ಗೊತ್ತಾ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀರಾ. ನೋಡಿ ಇದು ಬೋರ್ಡ್ ಎಕ್ಸಾಮ್ ಕ್ವಶನ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಇದೇನಿದು, ಗ್ಯಾಟರ್ಮನ್ಸ್ ರಿಯಾಕ್ಷನ್. ನೋಡಿ ಗ್ಯಾಟರ್ಮನ್ಸ್ ರಿಯಾಕ್ಷನ್.
ಆಬ್ವಿಯಸ್ಲಿ ಎಂಥವ್ರಿಗಾದ್ರು ಕನ್ಫ್ಯೂಸ್ ಆಗುತ್ತೆ, ರಿಯಾಕ್ಟೆಂಟ್ ಸೇಮು ಪ್ರಾಡಕ್ಟ್ ಸೇಮು, ಅದು ಹೆಂಗೆ ಸರ್ ರಿಯಾಕ್ಷನ್ ನೇಮ್ ಚೇಂಜ್ ಆಗುತ್ತೆ ನೋಡಿ, ಇದೇ ಹೈಲೈಟ್. ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್, ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ರಿಯಾಕ್ಟೆಂಟು, ಕ್ಲೋರೋ ಬೆನ್ಝೀನ್ ಪ್ರಾಡಕ್ಟು. ಯಾಕೆ ರಿಯಾಕ್ಷನ್ ನೇಮ್ ಚೇಂಜ್ ಆಗಿದೆ ಗೊತ್ತಾ? ಇನ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡಿದ ರಿಕ್ವೈರ್ಡ್ ಕಂಡೀಷನ್ನು ಕ್ಯುಪ್ರಸ್ ಕ್ಲೋರೈಡ್ ಇನ್ HCl. ಕ್ಯುಪ್ರಸ್ ಕ್ಲೋರೈಡ್ ನೆನ್ಪಿಟ್ಕೊಳ್ಳಿ, ಕ್ಯುಪ್ರಸ್ ಕ್ಲೋರೈಡ್ ಇನ್ HCl. ಎಂಟ್ರೆನ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಗ್ಯಾಟರ್ಮನ್ಸ್ ಯೂಸ್ ಮಾಡಿದ ರಿಯಾಕ್ಷನ್ ಯಾವ್ದು ಗೊತ್ತಾ? ಕಾಪರ್ ಇನ್ HCl. ನೋಡಿ, ಕಾಪರ್ ಇನ್ HCl. ಬೆನ್ಝೀನ್ ನೆಕ್ಸ್ಟ್ ಯಾವ ದಿವಸ ನೆಕ್ಸ್ಟ್ ರಿಯಾಕ್ಷನ್ ಇದು ಸ್ಕೀಮನ್ ರಿಯಾಕ್ಷನ್ ಅಂತ ನೋಡಿ, ಸ್ಕೀಮನ್ ರಿಯಾಕ್ಷನ್ ಹೇಳಿ ನೋಡೋಣ. ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಫ್ಲೂರೋಬೋರಿಕ್ ಆಸಿಡ್. ಏನು ಫ್ಲೂರೋಬೋರಿಕ್ ಆಸಿಡ್ ಫಾರ್ಮುಲಾ? HbF4 ಬೈ ನೋಡಿ, ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫ್ಲೂರೋ ಅರೀನ್ಸ್ ಬೈ ಯೂಸಿಂಗ್ ಸ್ಕೀಮನ್ ರಿಯಾಕ್ಷನ್. ಫ್ಲೂರೋ ಅರೀನ್ಸ್ ನೋಡಿ, ಅವ್ರ ನೆನ್ಪಿಟ್ಕೊಳ್ಳಿ, ಫ್ಲೂರೋ ಅರೀನ್ಸ್. ಹೇಳ್ಕೊಂಬನ್ನಿ ಮತ್ತೆ ಏನಾಗುತ್ತೆ ರಿಯಾಕ್ಷನ್ ನೋಡೋಣ ಈಗ. ಹೇಳಿ ನೋಡೋಣ. ನೈಟ್ರೋಜನ್ ಏನಾಯ್ತು? ನೈಟ್ರೋಜನ್ ಗ್ಯಾಸ್ ಎಸ್ಕೇಪ್ ಆಯ್ತು. ನೆಕ್ಸ್ಟ್ ಹಂಗೆ ಹೇಳ್ಕೊಂಬನ್ನಿ. H ಮತ್ತೆ Cl ಏನಾಯ್ತು? ನೋಡಿ ಸರ್ಕಲ್ ಹಾಕಿರೋದು ನೋಡಿ, H ಮತ್ತೆ Cl ಏನಾಯ್ತು? HCl ಹೋಯ್ತು. BF4 among 4 fluorine, the 1 fluorine reacts with benzene. The 1 fluorine reacts with benzene. ಒಂದು ಫ್ಲೋರಿನ್ ಬೆನ್ಝೀನ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ. ಬೆನ್ಝೀನ್ ರಿಂಗ್ ಫ್ಲೋರಿನ್ ಬರ್ಕೊಂಡೆ, ಫ್ಲೋರಿನ್ ಬೆನ್ಝೀನ್. 1 fluorine, what is the remaining? BF3 ನೋಡಿ. ಈಗ ಫ್ಲೂರೋ ನೋಡಿ, ಇದು ಕ್ಲೋರೋ ಬೆನ್ಝೀನ್, ಇದು ಫ್ಲೂರೋ ಬೆನ್ಝೀನ್. ಅಂದ್ರೆ ಜನರಲ್ ಆಗಿ ಇದು ಫ್ಲೂರೋ ಬೆನ್ಝೀನ್ ರಿಂಗ್ ಆರೋಮ್ಯಾಟಿಕ್ ಡಬಲ್ ಬಾಂಡ್ ಅರೀನ್, ಫ್ಲೂರೋ ಅರೀನ್ ನೋಡಿ, ಫ್ಲೂರೋ ಅರೀನ್ ನೋಡಿ. ಟು ಒಬ್ಟೈನ್ ಫ್ಲೂರೋ ಅರೀನ್, ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಟ್ರೀಟೆಡ್ ವಿತ್ ಫ್ಲೂರೋಬೋರಿಕ್ ಆಸಿಡ್. ದಿಸ್ ಈಸ್ ಕಾಲ್ಡ್ ವಾಟ್? ಸ್ಕೀಮನ್ ರಿಯಾಕ್ಷನ್. ಇಷ್ಟು ರಿಯಾಕ್ಷನ್ ಇಷ್ಟೋದ್ರಿಗೆ ಹೇಳಿದ್ದು, ಜಸ್ಟ್ ಒಂದು 30 seconds ಅಲ್ಲಿ ರಿಪೀಟ್ ಮಾಡಲಾ? ಬೆನ್ಝೀನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3, chlorobenzene is formed. Toluene treated with chlorine, orthochlorotoluene and a mixture of orthochlorotoluene and parachlorotoluene is formed. Sand Meyer's Gattelmann's reactant same, product same. ನೈಟ್ರೋಜನ್ ಡಬಲ್ ಬಾಂಡ್ ನೈಟ್ರೋಜನ್ ಏನಂತ ಹೇಳ್ತೀರಾ? ಡಯಾಸೋ. ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ರಿಯಾಕ್ಟೆಂಟ್, ಕ್ಲೋರೋಬೆನ್ಝೀನ್ ಇಸ್ ದಿ ಪ್ರಾಡಕ್ಟ್. ರಿಕ್ವೈರ್ಡ್ ಕಂಡೀಷನ್ ಫಾರ್ ಸ್ಯಾಂಡ್ ಮೇಯರ್ಸ್ ಕ್ಯುಪ್ರಸ್ ಕ್ಲೋರೈಡ್ ಇನ್ HCl, ಫಾರ್ ಗ್ಯಾಟರ್ಮನ್ಸ್ ಕಾಪರ್ ಇನ್ HCl. ಇದೇನಿದು? ಫ್ಲೂರೋ ಅರೀನ್. ವರ್ಡಿಂಗ್ಸ್ ಯಾವ ಥರ ಹೇಳಬೇಕು? ಟು ಒಬ್ಟೈನ್ ಫ್ಲೂರೋ ಅರೀನ್, ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಟ್ರೀಟೆಡ್ ವಿತ್ ಫ್ಲೂರೋಬೋರಿಕ್ ಆಸಿಡ್. ತುಂಬ ನೀಟಾಗಿ ಬರ್ಕೊಳ್ಳಿ ಇಷ್ಟು ರಿಯಾಕ್ಷನ್ಸು. ತುಂಬ ಹೈಲೈಟ್ ರಿಯಾಕ್ಷನ್ಸ್ ಇವೆಲ್ಲ. ಇದು ತುಂಬ ನೀಟಾಗಿ ಫಾಲೋ ಅಪ್ ಮಾಡಿ. ಬರ್ಕೋಬೇಕು, ತಕ್ಷಣ ಬರ್ಕೊಳ್ಳೋಕೆ ಮ್ಯಾಕ್ಸಿಮಮ್ 1 minute ಸಾಕು. ಇದಕ್ಕೇನು ಎಕ್ಸಾಂಪಲ್ಸ್ ಬೇಡ, ಡೈರೆಕ್ಟ್ ಹೇಗಿದೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಇದಕ್ಕೆಲ್ಲ ಏನು ಎಕ್ಸಾಂಪಲ್ಸ್ ಎಲ್ಲ ಏನು ಬೇಡ. ಅಲ್ಲಿಗೆ ಚಾಪ್ಟರ್ ನೇಮ್ ಏನು? ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಮತ್ತು ಯಾವುದು ಚಾಪ್ಟರ್ ನೇಮು? ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸ್. ಅದ್ರಲ್ಲಿ ನಾವು ಮಾಡಿದ್ದೇನೆ ಈಗ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸ್. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಲೆಬಸ್ ಏನು ಗೊತ್ತಾ? ಇದರಲ್ಲಿ ಯಾವುದೇ ಚಾಪ್ಟರ್ ತೊಗೊಂಡ್ರು ನಿಮಗೆ 3 ಪಾರ್ಟಿಷನ್ಸ್ ಮಾಡ್ಕೊಳ್ಳಿ ಆ ಚಾಪ್ಟರ್ನ. ಏನು? ಚಾಪ್ಟರ್ ನೇಮ್ದು ಇನ್ಫಾರ್ಮೇಷನ್ ಫಸ್ಟ್ ಪಾರ್ಟ್. ಅಂದರೆ ಏನು? ನಮ್ಗೆ ಏನೇನು ಗೊತ್ತಾಯಿತು? ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸಲ್ಲಿ ಡೆಫಿನೇಷನ್ನು, ಕ್ಲಾಸಿಫಿಕೇಷನು, ನಾಮಿನ್ಕ್ಲೇಚರು. ಸೆಕೆಂಡ್ ಪಾರ್ಟ್ ಏನು? ಪ್ರಿಪರೇಷನ್ ಆಫ್ ದಟ್ ಚಾಪ್ಟರ್ ನೇಮ್. ಯಾವುದು ಚಾಪ್ಟರ್ ನೇಮ್? ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸು. ನಾವು ಪ್ರಿಪೇರ್ ಮಾಡಿದ್ದಾಯ್ತು. ಯಾವುದನ್ನ? ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರಿನ್ಸ್. ಮೂರನೇ ಪಾರ್ಟ್ ಯಾವುದು ಅಂತಂದರೆ ಹೌ ಡಸ್ ದಟ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ರಿಯಾಕ್ಟ್ಸ್ ವಿತ್ ಅದರ್ ಕೆಮಿಕಲ್. ನಾವು ಪ್ರಿಪೇರ್ ಮಾಡಿರುವಂತಹ ಕೆಮಿಕಲ್ಲು ಬೇರೆಯವ್ರ ಜೊತೆ ಯಾವ ಥರ ರಿಯಾಕ್ಷನ್ ಆಗುತ್ತೆ. ಹೌ ಡಸ್ ದಟ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ರಿಯಾಕ್ಟ್ಸ್ ವಿತ್ ಅದರ್ ಕೆಮಿಕಲ್. ಮತ್ತು ಅದ್ರ ಪ್ರಾಪರ್ಟೀಸು, ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. 1 minute ಟೈಮ್ ಕೊಡ್ತೀನಿ, ಇಷ್ಟು ನೀಟಾಗಿ ಬರ್ಕೊಳ್ಳಿ. ರಿಯಾಕ್ಷನ್ಸ್ ತುಂಬ ಹೈಲೈಟ್. ಇದೆಲ್ಲ ಹೈಲೈಟ್ ಮಾಡಿದ್ದು. ನೈಟ್ರೋಜನ್ ಡಬಲ್ ಬಾಂಡ್ ನೈಟ್ರೋಜನ್ ಏನಂತ ಹೇಳ್ತೀರಾ? ಡಯಾಸೋ. ಯಾಕಿಲ್ಲ ಹೈಡ್ರೋಜನ್ ಚಿಕ್ಕದಾಗಿ ಬರ್ಕೊಳ್ಳೋದು? ಯಾವ ಪೊಸಿಷನ್ ರಿಯಾಕ್ಷನ್ ಆಗ್ತಿದೆ ಫಾರ್ ಅವರ್ ಕನ್ವೀನಿಯಂಟ್ ಹೈಡ್ರೋಜನ್ ಚಿಕ್ಕದಾಗಿ ಬರ್ಕೊಳ್ಳಿ ಅಷ್ಟೇ. ನೋಡಿ, ಎಲ್ಲ ಕಾರ್ನರಲ್ಲೂ ಹೈಡ್ರೋಜನ್ ಇರುತ್ತೆ, ಎಲ್ಲ ಕಡೆನೂ ಹೈಲೈಟ್ ಮಾಡೋದು ಬೇಡ. ಎಲ್ಲಿ ರಿಯಾಕ್ಷನ್ ಆಗ್ತಿದೆ ಅಲ್ಲಿ ಮಾತ್ರ ಬರ್ಕೊಳ್ಳಿ ಅಷ್ಟೇ. ಅದು ಅವರ್ ಕನ್ವೀನಿಯಂಟ್ ಅಷ್ಟೇ, ಕಂಪಲ್ಷನ್ ಏನಿಲ್ಲ. ಈ ಥರ ಆರೋ ಮಾರ್ಕ್ ಹಾಕಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಈ ರೀತಿ ಹಿಂಗೆ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದೆಲ್ಲ ಶಾರ್ಟ್ ಕಟ್ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತಾನೆ ಅಷ್ಟೇ. ಹಿಂಗೆಲ್ಲ ಸರ್ಕಲ್ ಹಾಕಬೇಕು ಬೋರ್ಡ್ ಎಕ್ಸಾಮ್ಗೆ ಅಂತ ಏನು ಹೈಲೈಟ್ ಕಂಪಲ್ಸರಿ ಇಲ್ಲ. ನೋಡಿ, ಈ ಥರ ಬರೆಯೋದ್ರಿಂದ ಇಷ್ಟು ಈಸಿ ಆಗುತ್ತೆ ನಿಮಗೆ.
ಫಾಲೋ ಅಪ್ ಮಾಡಿ ಬೇಗನೆ. ಬಾಯ್ಸ್ ಗರ್ಲ್ಸ್ ಬರ್ಕೊಂಡ್ರಾ? ಹಾಂ, ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳಕ್ಕೆ ಬರೋದು ನಿಮಗೆ ಫಿಸಿಕಲ್ ಪ್ರಾಪರ್ಟೀಸು, ದೆನ್ ಕೆಮಿಕಲ್ ಪ್ರಾಪರ್ಟೀಸು, ರಿಯಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ಈಗ ಕ್ಲಾಸಲ್ಲಿ ಮಾಡೋದು ನೋಟ್ಸು ಏನು ಅಂತ. ಪ್ರಿಂಟೆಡ್ ನೋಟ್ಸು ಕೊಡ್ತೀವಿ ನಿಮಗೆ, ರೈಟಿಂಗ್ ನೋಟ್ಸು ಇರುತ್ತೆ, ಇದೆಲ್ಲ ಬರ್ಕೊಳ್ಳೋದು. ನಿಮ್ಗೆ ಯಾವ ಥರ ನೋಟ್ಸ್ ಬೇಕು ಹೇಳಿ, ಆ ಥರ ನೋಟ್ಸು ನಿಮಗೆ ಮಾಮೂಲಿ ವಾಟ್ಸಪ್ಪಲ್ಲೇ ಕಳಿಸ್ತೀವಿ ನಿಮಗೆ ಫೋಟೋಸ್ ಎಲ್ಲ ಅದರದ್ದು ಕಂಪ್ಲೀಟ್. ಅದು ನಿಮ್ಗೆ ತುಂಬ ಈಸಿ ಆಗಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡೋದಕ್ಕೆ. ಪ್ರಿಂಟೆಡ್ ನೋಟ್ಸು ಕಳಿಸ್ತೀವಿ, ರೈಟಿಂಗ್ ನೋಟ್ಸು ಇರುತ್ತೆ, ನಿಮ್ಗೆ ಯಾವುದನ್ನು ಬೇಕು ಅದನ್ನು ಫಾಲೋ ಅಪ್ ಮಾಡಿ. ಓಕೆನಾ? ಓಕೆ ಬಾಯ್ಸ್ ಗರ್ಲ್ಸ್, ಹ್ಯಾವ್ ನೈಸ್ ಟೈಮ್. ಥ್ಯಾಂಕ್ ಯು.